ಸರ್ ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಯಾಕೆ ಸರ್ ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ಲಬಾರ್ದು? ಈ ಸಾರಿ ಜಯಪ್ರಕಾಶ್ ಹೆಗಡೆ ಅವರೇ ಗೆಲ್ಲಬೇಕು. ಯಾಕಂದರೆ ಶ್ರೀನಿವಾಸ್ ಪೂಜಾರಿ 3 ಸಾರಿ ಮಿನಿಸ್ಟ್ರು, 2 ಸಾರಿ ವಿರೋಧ ಪಕ್ಷದ ನಾಯಕರು, ಮತ್ತು ಅವರು ತುಂಬ ಅಧಿಕಾರದಲ್ಲಿರುವಾಗ ನಮ್ಮೂರಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಹೇಳಿಕೊಳ್ಳುವಂಥ ಅಭಿವೃದ್ಧಿ ಯಾವುದೂ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಅವ್ರಿಗೆ ತುಂಬ ಕಡಿಮೆ ಪೀರಿಯಡ್ ಟೈಮಲ್ಲಿ ಅವರು ಅಭಿವೃದ್ಧಿ ಮಾಡಿದಂಥ ಎಷ್ಟೋ ಕೆಲಸಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ, ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೇ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥ ಅಭಿವೃದ್ಧಿ ನಮ್ಗೆ ಯಾವುದು ನೋಡ್ಲಿಕ್ಕೆ ಸಿಗೋದಿಲ್ಲ. ಎಲ್ಲ ಬಾಯಿ ಮಾತಿಗೆ ಅಷ್ಟೇ ಅವರದ್ದು ಆಗ್ತಾಯಿದೆ ಬಿಟ್ಟರೆ ಮತ್ತು ಯಾವುದು ಕಾಣ್ತಾ ಇಲ್ಲ. ಜಯಪ್ರಕಾಶ್ ಹೆಗಡೆ ಅವರೇ ನಮಗೆ ಇಲ್ಲಿ ಗೆಲ್ತಾರೆ ಮತ್ತು ಅವರೇ ಇಲ್ಲಿ ಕಾಂಗ್ರೆಸ್ಸಿಂದ ಅವರೇ ಈಗ ಗೆಲ್ಲುವಂಥ ಎಲ್ಲ ಸೂಚನೆಗಳು ಸಿಗ್ತಾ ಇದೆ ನಮಗೆ ಇವತ್ತಿನ ದಿನದಲ್ಲಿ. ಅಲ್ಲ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ಒಂದು ಸಿಂಪತಿ ಕಾರ್ಡ್ ಪ್ಲೇ ಆಗ್ತಾ ಇದೆ, ಅಂದರೆ ಸಿಂಪಲ್ ಶ್ರೀನಿವಾಸ ಅಂತ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಲಯದಲ್ಲಿ ಕೋಟಿ ಶ್ರೀನಿವಾಸ್ ಪೂಜಾರಿ ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಅದೇ ನೀವು ಕಾಂಗ್ರೆಸ್ನವರೇ ಸೃಷ್ಟಿ ಮಾಡಿದ್ದ ಹೇಗೆ? ಆ ಥರದ್ದು ಏನೂ ಇಲ್ಲ. ಅವರು ಸಿಂಪಲ್ ಅಂತ ಏನಿಲ್ಲ. ಅವರು ನನ್ನ ವಾರ್ಡ್ನವರೇ. ನಂದು ಮತ್ತು ಅವ್ರದ್ದು ಒಂದೇ ಬೂತು, ಅವ್ರದ್ದು ನಂದು ಒಂದೇ ಬೂತು. ಅವರು ಅಂಥ ಸಿಂಪಲ್ ಏನಿಲ್ಲ. ಮನೆಯಲ್ಲಿ ಬಡತನ ಇತ್ತು, ಅವ್ರಿಗೂ ಬಡತನ ಇತ್ತು, ನಮಗೂ ಬಡತನ ಇತ್ತು. ನಮ್ಮ ತಂದೆಯವ್ರ ಕಾಲದಲ್ಲೂ ನಮ್ಮ ತಂದೆಯವರು ಅವ್ರ ಜೊತೆ ಹೋಗಿ ಬ್ಯಾನರ್ ಹಾಕಲಿಕ್ಕೆ, ಬಂಟಿಂಗ್ಸ್ನಲ್ಲಿ ಹಾಕ್ಲಿಕ್ಕೆ ನಮ್ಮ ತಂದೆಯವ್ರನ್ನ ಕರ್ಕೊಂಡೋಗಿ ಎಲ್ಲ ಹಾಕ್ಸ್ತಿದ್ರು. ಆವಾಗೆಲ್ಲ ಬಡತನ ಏನಿಲ್ಲ. ಆವಾಗ ಬಡತನ ಇಡೀ ಜಗತ್ತಿಗೆ ಬಡತನ ಇತ್ತು, ಅವ್ರಿಗೆ ಮಾತ್ರ ಅಲ್ಲ. ನನ್ನ ಏಜಲ್ಲಿ ನಾನೇ ಹೊಟ್ಟೆ ಅಂಗಿ ಹಾಕಿ ಸ್ಕೂಲಿಗೆ ಹೋಗಿದ್ದೆ. ಆ ಥರದ್ದು ಏನಿಲ್ಲ. ಈಗ ಪ್ರೆಸೆಂಟ್ ಹೇಗಿದ್ದಾರೆ ಕೋಟದವರು? ಪ್ರೆಸೆಂಟ್ ಈಗ ಒಳ್ಳೆ ಆರಾಮಾಗಿದ್ದರು. ಅವ್ರದ್ದು 64 ಕೋಟಿ ರೂಪಾಯಿ ಅವರದ್ದು ಮೊನ್ನೆ ತೋರಿಸಿದ್ದಾರೆ. ಅವರು ಚೆನ್ನಾಗಿದ್ದಾರೆ, ಈಗ ಏನೂ ತೊಂದರೆ ಇಲ್ಲ ಅವ್ರಿಗೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಬಾರಿ ಯಾಕೆ ಗೆಲ್ಲಬಾರ್ದು ಅನ್ನೋದು ನಿಮ್ಮದು? ಅವ್ರು ಗೆಲ್ಲಬಾರ್ದು. ಈಗ ಅವರು ಅಪೋಸಿಟ್ ನಿಂತಿರು, ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗಡೆ ಅವ್ರು ನಿಂತಿದ್ದು, ಅಭಿವೃದ್ಧಿ ಹರಿಕಾರ. ಅವ್ರು ನಿಂತಾಗ ನಮ್ಮ ಅಭಿವೃದ್ಧಿನೇ ನಾವು ಉಡುಪಿ ಚಿಕ್ಕಮಗಳೂರು ಜನ ಅಭಿವೃದ್ಧಿಯನ್ನೇ ನೋಡಬೇಕಾಗತ್ತೆ. ಈ ಬಾರಿ ಅಭಿವೃದ್ಧಿ ಬೇಕಾದರೆ ಜಯಪ್ರಕಾಶ್ ಹೆಗಡೆ ಗೆಲ್ಲಬೇಕು. ಅಭಿವೃದ್ಧಿ ಬೇಡ, ಡೆಲ್ಲಿ ನಾಯಕರನ್ನು ತೋರಿಸೋದಾದರೆ ಅವ್ರು ಗೆಲ್ಲಬೇಕು ಅಷ್ಟೇ. ಇಲ್ಲಿ ಎಲ್ಲೋ ಈ ಬಾರಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಬಣ JP ಹೆಗಡೆ ಅವರ ಜೊತೆಗೆ ಏನು ಕೈ ಮಿಲಾಯಿಸಿದೆ ಹೇಗೆ? ಕೈ ಮಿಲಿಸಿ ಅಂಥ ಮಾಹಿತಿ ಏನಿಲ್ಲ. ಜಯಪ್ರಕಾಶ್ ಹೆಗಡೆ ಮೇಲೆ ವಿಶ್ವಾಸ ಇಟ್ಟು ಜನ ತುಂಬ ಪ್ರೀತಿಯಿಂದ ಅವ್ರ ಜೊತೆ ಬರ್ತಾ ಇದ್ದಾರೆ. ಅಲ್ಲ, ಅವರಿಗೆ ಮುಂದಿನ ಫ್ಯೂಚರ್ ನಾಯಕ ಒಬ್ಬ ಬೇಕೀಗ ನಮಗೆ. ಚಿಕ್ಕಮಗಳೂರು ಮತ್ತು ಉಡುಪಿಗೆ, ಇಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆ ನಾಯಕನ ಅವಶ್ಯಕತೆ ಇದೆ. ಆ ನಾಯಕತ್ವವನ್ನು ಜಯಪ್ರಕಾಶ್ ಹೆಗಡೆ ಅವರು ತುಂಬ ಅತ್ಯಂತ ಒಳ್ಳೆ ನಾಯಕ. ಆದ್ದರಿಂದ ಅವರನ್ನು ಸ್ವಲ್ಪ ಜನ ಒಪ್ತಾ ಇದ್ದಾರೆ. ನಾನು ಲಾಸ್ಟ್ ಕೊನೆಯದಾಗಿ ಕೇಳು ಸರ್, ಜಯಪ್ರಕಾಶ್ ಹೆಗಡೆ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ನಡುವೆ ಮೊನ್ನೆ ಒಂದು ವಾರ ಆಗುತ್ತೆ, ಅಂದರೆ ಹಿಂದಿ ವಿಚಾರವಾಗಿ. ಶ್ರೀನಿವಾಸ್ ಪೂಜಾರಿ ಅವರಿಗೆ ಹಿಂದಿ ಅಷ್ಟೊಂದು ಬರಲ್ಲ, ಸಂಸದರಾಗಿ ಆಯ್ಕೆ ಆದರೆ ಅವರು ಅಷ್ಟಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ಹೆಗಡೆಯವರ ಒಂದು ಮಾತಾಗಿತ್ತು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಮೀಡಿಯಾದವರು ಮೀಡಿಯಾದವ್ರು ಕೇಳಿರೋಂಥ ಪ್ರಶ್ನೆ, ಕೇಳಿದ ಪ್ರಶ್ನೆಗೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ. ಬಿಟ್ಟರೆ ಜಯಪ್ರಕಾಶ್ ಹೆಗಡೆ ಅವರು ಎಲ್ಲಿಯೂ ಕೂಡ ಶ್ರೀನಿವಾಸ್ ಪೂಜಾರಿಗೆ ಭಾಷೆಯ ತುಣುಕಿದೆ ಅಂತ ಎಲ್ಲಿಯೂ ಕೂಡ ಹೇಳಲೇ ಇಲ್ಲ. ಅದು ಶ್ರೀನಿವಾಸ್ ಪೂಜಾರಿ ಬೇಕು ಅಂತಲೇ ಅದನ್ನು ಸೃಷ್ಟಿ ಮಾಡಿಕೊಂಡಿರುವಂಥ ವಿಚಾರ ಅಂತ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದು. ಭಾಷೆಯ ಸ್ವಲ್ಪ ತೊಂದರೆ ಆಗೋದಿದ್ರೆ ಅಧಿಕಾರಿಗಳ ಮಟ್ಟದಲ್ಲಿ, ದೆಹಲಿಯಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಳ್ಳುವಾಗ ಭಾಷೆಯ ತೊಡಕು ಬರ್ತದೆ ಅಂತ ಹೇಳಿದ್ದು. ಅದು ಶ್ರೀನಿವಾಸ್ ಪೂಜಾರಿ ಗುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಹೆಗಲ್ಮುಟ್ಟಿ ನೋಡೋ ಅವಶ್ಯಕತೆ ಶ್ರೀನಿವಾಸ್ ಪೂಜಾರಿಗೆ ಏನು ಇರಲಿಲ್ಲ. ಪತ್ರಿಕೆಯವರು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿರುವಂಥದ್ದು ಜಯಪ್ರಕಾಶ್ ಹೆಗಡೆ ಅವರು. ಶ್ರೀನಿವಾಸ್ ಪೂಜಾರಿ ಅದನ್ನು ದೊಡ್ಡ ಇಶ್ಯೂ ಮಾಡ್ಕೊಂಡು 2 ಜಿಲ್ಲೆಯಲ್ಲಿ ಅದನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತು ಅವರಿಗೂ ಭಾಷೆಯ ತೊಡಕು ಇದೆಯಲ್ಲ, ಅದೇನು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ. ಸಿಂಪಲ್ ಶ್ರೀನಿವಾಸ್ ಪೂಜಾರಿ ಅವರು ಎಲ್ಲೋ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡೋಕ್ಕೆ ಹೋದ್ರೆ ಈ ವಿಚಾರದಲ್ಲಿ ಅದು ಅವರಿಗೆ ಮುಳುವಾಯ್ತಾ ಹೇಗೆ? ಹೌದು, ನಿಜವಾಗಿ ಅವರಿಗೆ ಆ ಸಿಂಪತಿ ಕಾರ್ಡನ್ನು ಅವ್ರು ಪ್ಲೇ ಮಾಡಲಿಕ್ಕೆ ಹೋದರು. ಬಟ್ ಅವರಿಗೆ ಅದರಿಂದ ಏನು ಬೆನಿಫಿಟ್ ಆಗಲಿಲ್ಲ. ಜನ ಅವರನ್ನು ಒಪ್ಪೋದೇ ಇಲ್ಲ. ನಾವು ನೋಡ್ತಾ ಇದ್ದೇವೆ ಈಗ ಇಲ್ಲಿಗೆ ನಾವು ಎಷ್ಟೋ ಚಿಕ್ಕಮಗಳೂರು 2 ಜಿಲ್ಲೆಯಲ್ಲೆಲ್ಲ ನಾವು ಚುನಾವಣೆ ಪ್ರಚಾರಕ್ಕೆಲ್ಲ ಹೋದಾಗ ನೋಡ್ತಾ ಇದ್ದೇವೆ. ಅವರ ಕೆಲವೊಂದು ಇಂಥ ಕೆಟ್ಟ ಚಾಳಿಗಳನ್ನು ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವ್ರ ಹತ್ರ ಅಭಿವೃದ್ಧಿ ವಿಷಯಗಳು ಮಾತಾಡ್ಲಿಕ್ಕೆ ಬನ್ನಿ, ಚರ್ಚೆಗೆ ಬಂದಿದ್ದು ಅಭಿವೃದ್ಧಿ ಇಲ್ಲ. ಅವರದ್ದು ಬರೀ ಬೇರೆ ವಿಚಾರಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಬಿಟ್ಟರೆ ಅವರು ಅಭಿವೃದ್ಧಿ ವಿಚಾರ ಅವರಲ್ಲಿಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ ಅವರು. ಈ ಬಾರಿ ವ್ಯಕ್ತಿಗೆ ಪೈಪೋಟಿ ಇರುತ್ತಾ, ಅಲ್ಲ ಪಕ್ಷಕ್ಕೆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಇರುತ್ತಾ? ವ್ಯಕ್ತಿಗೆ ಇಲ್ಲಿ ಯಾವುದೇ ಪೈಪೋಟಿ ಇಲ್ಲ. ಜಯಪ್ರಕಾಶ್ ಹೆಗಡೆಗೆ ಎಲ್ಲೋ ಹೋದರೂ ಜಯಪ್ರಕಾಶ್ ಹೆಗಡೆ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ವ್ಯಕ್ತಿಗೂ ಇಲ್ಲ, ಪಕ್ಷಕ್ಕೂ ಸ್ವಲ್ಪ ಇದೆ, ವ್ಯಕ್ತಿಗಿಲ್ಲ. ಇಲ್ಲಿ ವ್ಯಕ್ತಿಗೂ ಜಯಪ್ರಕಾಶ್ ಹೆಗಡೆಗೂ ಶ್ರೀನಿವಾಸ್ ಪೂಜಾರಿಗೂ ಅಜಗಂಧ ಅಂತರ ಇದೆ, ಯಾವುದೇ ರೀತಿಯ ಇದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.